ಮಗುವಿನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ರಜನಿ ಅವರು ಚಿಕ್ಕಬಳ್ಳಾಪುರದಿಂದ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿ. ರಜನಿ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನಮ್ಮ? ಹಲೋ ಸರ್, ನಮ್ಮ ಮಗುಗೆ ಆಟಿಸಮ್ ಅನ್ನೋದು ಅಟ್ಯಾಕ್ ಆಗಿದೆ. ಆಕ್ಚುಲಿ ಅದು ನಾವು ಒಂದ್ಸತಿ ಚೆಕಪ್ ಮಾಡ್ತಿದೀವಿ 2 ಕಡೆ. ಆಟಿಸಮ್ ಅನ್ನೋದು ತಂತಾನೆ ಇರ್ತಿದ್ದ ಫಸ್ಟ್, ಈಗ ಆತರ ಇಲ್ಲ. ಸ್ಕೂಲ್ಗೆ ಹಾಕಿದೀವಿ, ಹೋಗ್ತಾನೆ ಬರ್ತಾನೆ, ಎಲ್ಲಾ ಆಕ್ಟಿವಿಟೀಸ್ ಇದಾವೆ. ಇಯರ್ಸ್ ಚೆಕಪ್ ಎಲ್ಲ ಮಾಡ್ತಿದೀವಿ, ಎಲ್ಲ ನಾರ್ಮಲ್ ಇದೆ. ಅಂದ್ರೆ ಇನ್ನ ಮಾತಾಡ್ತಿಲ್ಲ. 3 years ಕಂಪ್ಲೀಟ್ ಆಗಿದೆ ಅವ್ರಿಗೆ. ಸ್ಕೂಲ್ ಅಂದ್ರೆ ಮಾಮೂಲಿ ಸ್ಕೂಲ್ಗೆ ಹೋಗ್ತಾನ? ಹೌದು, ಮಾಮೂಲಿ ಸ್ಕೂಲ್ ಕಾರ್ಮೆಂಟ್ ಹಾಕಿದೀವಿ. ಪಪ್ಪ ಅಮ್ಮ ಅಂತಾನ ಒಂದೊಂದ್ಸತಿ, ಇಲ್ಲ ಪಪ್ಪ ಅಂತ ನಾವ್ 2 ಮಾತು ಬಿಟ್ರೆ ಇನ್ನೇನು ಆಡೋದಿಲ್ಲ. ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಈ ಸಮಸ್ಯೆಗೆ ರಜನಿ ಅವ್ರು ಹೇಳಿದಂತದ್ದು ಮಾಮೂಲಿ ಶಾಲೆಗೆ ಸೇರಿಸಿದ್ದಾರೆ. ಇದು ಯಾವ ರೀತಿ ಸಮರ್ಥನೆ, ಅಂದ್ರೆ ಸೇರಿಸೋದು ಒಳ್ಳೇದಾ ಅಥವಾ ಹೇಗೆ? ಹೆಚ್ಚಿನ ತಂದೆ ತಾಯಂದ್ರಿಗೆ ಮೊದಲಾಗಿ ಅವ್ರು ನೋಡೋದು ಶಾಲೆಗೆ ಹೋಗ್ಬೇಕು ಮಗು ಅಂತ. ಆದ್ರೆ ಈ ಆಟಿಸಮ್ ಇರೋ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ, ನಾವು 2 ತರದ ಎಕ್ಸ್ಪೀರಿಯನ್ಸ್ ಇದೆ ನಮ್ಮಲ್ಲಿ. ಒಂದಂದ್ರೆ ಆ ಮಗು ಶಾಲೆಗೆ ಹೋಗಿ ಬಾಕಿ ಅವರಿಗೆ ತಂಟೆ ಮಾಡದಿದ್ರೆ ಟೀಚರ್ ಇರ್ಲಿ ಬಿಡುತ್ತ ಸುಮ್ಮನೆ ಇರ್ತಾರೆ. ಆದ್ರೆ ಅದು ಮಗುವಿಗೆ ಒಳ್ಳೇದಲ್ಲ. ಮಗು ಕಲಿಯುವುದಿಲ್ಲ, ಬಾಕಿಯವರೆಲ್ಲ ಕಲಿತಾ ಇದ್ದಾರೆ, ಈ ಮಗು ಕಲಿಯುವುದಿಲ್ಲ. ಇಲ್ಲದಿದ್ರೆ ಮಗುವಿಗೆ ತಾನ್ಗೆ ಎಲ್ಲಿ ಬಾಕಿಯವ್ರ ಜೊತೆ ಬೆರೀಲಿಕ್ಕೆ ಆಗುದಿಲ್ಲ ಅಂತ ಮಗುವಿಗೆ ಅನ್ಸಿದಾಗ ಬಾಕಿಯವರಿಗೆ ಚಿವುಟೋದು, ಅವರೊಂದು ದೂಡೋದು, ತಳ್ಳೋದು ಇಂಥ ಕೆಲಸ ಮಾಡ್ತದೆ. ಆಗ ಟೀಚರ್ ಏನಂತಾರೆ, ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಾರೆ. ಹೌದು, ಅದು ಎರಡೂ ಸರಿಯಲ್ಲ. ಮೊದಲಾಗಿ ಅವ್ರಿಗೆ ಬೇಕಾಗೋದು ಅವರಿಗೆ ಸರಿಯಾದ ತರಬೇತಿ, ಅದನ್ನು ಕೊಟ್ಬಿಟ್ಟು ಆಮೇಲೆ ಶಾಲೆಗೆ ಸೇರಿಸಬೇಕು. ಶಾಲೆ ತುಂಬಾ ಮುಖ್ಯ, ಆದ್ರೆ ಒಂದು ಕಡೆ ಕೂತು ಗಮನ ಕೊಡೋದನ್ನ ಮಗು ಕಲಿಬೇಕು. ಶಾಲೆಗೆ ಹೋಗುವಂತ ಉದ್ದೇಶ ಕಲಿಯೋದಕ್ಕೆ, ಆ ಉದ್ದೇಶನೇ ಅಲ್ಲಿ ಪೂರ್ಣ ಆಗಲ್ಲ. ನಿಜ. ಓಕೆ ರಜನಿ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಅಶೋಕ್ ಅವರೇ, ನೀವು ಪ್ರಮುಖವಾಗಿ ಹೇಳ್ತಾ ಇದ್ರಿ ನಮ್ಮ ಚರ್ಚೆ ಸಂದರ್ಭದಲ್ಲಿ, ಎಲ್ಲೋ ಒಂದ್ ಕಡೆ ಅಳುಕಿರುತ್ತೆ ಮಕ್ಕಳಿಗೆ, ಪೋಷಕರಿಗೆ. ನನ್ನ ಮಗುವನ್ನ ಎಲ್ಲೋ ಒಂದ್ ಕಡೆ ಆಸ್ಪತ್ರೆಗೆ ಸೇರಿಸಿದ್ರೆ, ತೋರಿಸಿದ್ರೆ ನಮ್ಮ ಪಕ್ಕದ ಮನೆಯವರು, ಯಾಕೆಂದ್ರೆ ನಾವು ನಿಮೋನ್ಸ್ನ ಒಬ್ಬ ವೈದ್ಯರ ಹತ್ರ ನಾನು ಮಾತಾಡ್ತಾ ಇದ್ದೆ, ಹಿರಿಯ ವೈದ್ಯರ ಹತ್ರ ನಾನು ಒಂದು ಇಂಟ್ರಾಕ್ಷನ್ ಅನ್ನು ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮಕ್ಕಳಿಗೆ ಇಂಥ ಸಮಸ್ಯೆ ಬಂದಾಗ ನಿಮೋನ್ಸ್ ಏನಿದೆ, ನಿಮಾನ್ಸ್ ನಲ್ಲಿ ಉಚಿತವಾಗಿ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಅವರ ಆರ್ಥಿಕ ಸ್ಥಿತಿ ಅಷ್ಟು ಸಬಲ ಆಗಿಲ್ಲ ಅಂದ್ರೆ. ಆದ್ರೆ ನಿಮಾನ್ಸ್ಗೆ ಹೋಗಿದ ತಕ್ಷಣ ನನ್ನ ಮಗನ್ಗೇನೋ ಬುದ್ಧಿಮಾಂದ್ಯ, ಅವನು ಮೆಂಟಲ್ ಡಿಸಾರ್ಡರ್ ಇದೆ ಅಂತ ಪಕ್ಕದ ಮನೆಯವರು ಅನ್ಕೋತಾರೆ, ಸಂಬಂಧಿಕರು ಅನ್ಕೋತಾರೆ ಅನ್ನೋ ಒಂದು ಅಳುಕಿನಿಂದ ಪೋಷಕರು ಉಳ್ಕೊಂಡ್ಬಿಡ್ತಾರೆ. ಅಂತವ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ತುಂಬಾ ಸಲ ಈ ಅಳಕಿನಿಂದಾಗಿ ಅವ್ರಿಗೆ ಒಂದು ಗೊತ್ತಾಗ್ತಾ ಇದ್ರು ಕೂಡ ಮಗು ಏನೋ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಇದೆ. ಒಂದಿಬ್ರಾಗ್ಲೇ ವೈದ್ಯರು ಅದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಲ್ಲ ಚೆನ್ನಾಗೇ ಹೇಳಿದ್ದಾರೆ ಅಂದ್ರೂ ಕೂಡ ಈ ಅಳಕಿನಿಂದಾಗಿ ಅವರು ವೈದ್ಯರವ್ರಿಗೆ ಹೇಳಿರ್ಬೋದು, ಈ ತರ ಜಾಗಕ್ಕೆ ಹೋಗಿ ಈ ತರ ಟ್ರೈನಿಂಗ್ ಶುರು ಮಾಡಿ ಅಂತ. ಅದಕ್ಕೆ ಹೋಗೋದಕ್ಕೆ ಹೆದರ್ಕೊಂಡು ಅಥವಾ ಸಂಕೋಚ ಪಟ್ಕೊಂಡು ಅಥವಾ ಗಾಬರಿ ಬಿದ್ದು ಹೋಗ್ತಾ ಇರೋದಿಲ್ಲ. ಇದೊಂದು ಬಹಳ ದೊಡ್ಡ ಸಮಸ್ಯೆ. ಆದ್ರೆ ನೀವು ಏನ್ ಜ್ಞಾಪಕ ಇಟ್ಕೊಳ್ಬೇಕಂದ್ರೆ, ಹಾಗೆ ಸುಮ್ಮನೆ ಕೂತ್ಕೊಳ್ಳೋದ್ರಿಂದ 2 ವರ್ಷದ ಮೇಲೆ ನಿಮ್ಗೆ ಆ ತೊಂದರೆ ಇನ್ನೂ 10 ಪಟ್ಟು ದೊಡ್ಡದಾಗಿ ಬೆಳೆಯುತ್ತೆ. ನೀವು ಅದನ್ನ ನೀವು ಅದು ತನ್ನಷ್ಟಕ್ಕೆ ತಾನೇ ಹೆಂಗೋ ಅದೊಂಥರ ಪವಾಡ ಆಗೋ ತರ ಸರಿಯಾಗ್ಬಿಡುತ್ತೆ ಅಂತ ಕಾಯ್ತಾ ಕೂತ್ರೆ ಅದು ಆ ಒಂದು ಅವಕಾಶ ಬರೋದು 100ಕ್ಕೆ 99.9% ಸಾಧ್ಯ ಇಲ್ಲ. ಹಂಗಿದ್ದಾಗ ನೀವು ಒಂದಲ್ಲ ಒಂದು ಟೈಮ್ನಲ್ಲಿ ನೀವು ಇದಕ್ಕೆ ಸಹಾಯ ಪಡೆಯೋದಕ್ಕೆ ಹುಡುಕೊಂಡು ಅದಕ್ಕೆ ಬೇಕಿರೋ ಜಾಗ ಹೋಗ್ಲೇಬೇಕಾಗುತ್ತೆ. ಹಂಗಿದ್ದಾಗ ನೀವು ಎಷ್ಟು ಬೇಗ ಹೋಗ್ತಿರೋ ನಿಮ್ಗೆ ಅಷ್ಟು ಅದು ಒಂದು ಒಳ್ಳೆ ಸಮಯದಲ್ಲಿ ಮಗುಗೆ ತರಬೇತಿ ಸಿಕ್ಕಿ ಒಂದು 10 ವರ್ಷದ ಮಟ್ಟದ ಬುದ್ಧಿಶಕ್ತಿ ಬೆಳೆಯೋ ಕಡೆ ಮಗುಗೆ ನೀವು 2 ವರ್ಷಕ್ಕೆ ಶುರು ಮಾಡಿದ್ರೆ ಮಗುವಿನ ಬೆಳವಣಿಗೆ ಅಂತ ನೋಡ್ಬೇಕು. ಯಾರೇನಾದ್ರೂ ಅನ್ಕೊಳ್ಳಿ, ನನ್ನ ಮಗುವಿನ ಭವಿಷ್ಯ ಮುಖ್ಯ ಅನ್ಕೊಂಡವರು ತೋರಿಸೋದ್ರಿಂದ ಒಳ್ಳೇದು ಅಂತ. ಈಗ ಇನ್ನೊಬ್ಬ ಕಾಲರ್ ಇದ್ದಾರೆ, ವೇದಮೂರ್ತಿ ಕೊಡಗಿನಿಂದ. ಸರ್ ಹೇಳಿ, ಏನ್ ಸಮಸ್ಯೆ ಇದೆ ನಿಮ್ಮ ಮಕ್ಕಳಿಗೆ ವೇದಮೂರ್ತಿ, ಅಥವಾ ಯಾವ ಪ್ರಶ್ನೆಯನ್ನ ನೀವು ಇವತ್ತು ಕೇಳಕ್ ಇಷ್ಟಪಡ್ತಾ ಇದ್ದೀರಿ? ಓದ್ತಿದ್ದಾರೆ, ಅವನಿಗೆ ಕಾನ್ಸಂಟ್ರೇಷನ್ ಇಲ್ಲ, ಕಾನ್ಸಂಟ್ರೇಷನ್ ಕಡಿಮೆ. ಟೀಚರ್ಸ್ ಎಲ್ಲ ಫುಲ್ ಕಂಪ್ಲೇಂಟ್ ಅದೇ, ಕಾನ್ಸಂಟ್ರೇಷನ್ ಕಡಿಮೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾ ಬೈಯೋದು ಈ ತರ ಮಾಡ್ತಾಳೆ. ಹೇಳಿದ್ದೇನೋ ಅರ್ಥ ಆಗಲ್ಲ. ಯಾರಿಗ್ ಬೈಯೋದು? ಎಲ್ಲರಿಗೂ ಸುಮ್ನೆ ಮಕ್ಕಳಿಗೆಲ್ಲ ಅಲ್ಲಿ ಸ್ಕೂಲಲ್ಲೆಲ್ಲ ಅದೇ ತರ ಮಾಡ್ತಾಳಂತೆ. ಹೌದು, ಈಗ ಜಯಶ್ರೀ ಅವರು ಇದಕ್ಕೆ ಉತ್ತರ ಕೊಡ್ತಾರೆ. ವಿಶೇಷ ತರಬೇತಿ ಅಂದ್ರೆ ಕಲಿಕಾ ತರಬೇತಿ ಕೊಡ್ತಾ ಇದ್ರಿ, ಮಕ್ಕಳಿಗೆಲ್ಲ ಬೈಯೋದು, ತೀಟೆ ಮಾಡ್ತಾರೆ, ಓದ್ತಾ ಇಲ್ಲ, ಕಂಪ್ಲೇಂಟ್ಸ್ ಇದೆ ಟೀಚರ್ಸ್ ಇಂದ. ಇವ್ರಿಗೆ ಏನ್ ಮಾಡ್ಬೇಕು ಅಂತ? 4th ಸ್ಟ್ಯಾಂಡರ್ಡ್ ಓದ್ತಾ ಇದೆ ಮಗು. ಅವನಿಗೆ ನಿಜವಾಗ್ಲೂ ನೋಡಿದ್ರೆ ಅವನಿಗೆ ಕಲಿಯೋದ್ರಲ್ಲಿ ತೊಂದರೆ ಇದೆ. ಅದು ಅವನಿಗೆ ಚೆನ್ನಾಗಿ ಅರ್ಥ ಆಗಿದೆ. 4ನೇ ಕ್ಲಾಸಿಗೆ ಬಂದಿರೋ ಮಗುಗೆ ತನ್ನ ಬಗ್ಗೆ ಒಂದು ಅರಿವಿರುತ್ತೆ. ಅವನಿಗೆ ಗೊತ್ತು ಯಾವ್ದ್ರಲ್ಲಿ ಅವನಿಗೆ ತೊಂದರೆ ಇದೆ, ಯಾವ್ದ್ರಲ್ಲಿ ತೊಂದರೆ ಇಲ್ಲ ಅಂತ. ಅದರ ಕಡೆ ಗಮನ ತೆಗೆಸೋದಕ್ಕೋಸ್ಕರ ಈ ತರ ಬೇರೆ ಚೇಷ್ಟೆ ಮಾಡುತ್ತೆ ಮಗು, ಬೇರೆಯವ್ರನ್ನ ಹೊಡೆಯೋದು ಮಾಡೋದು. ಸೊ ಗಮನ
ತನ್ನ ಕಡೆಗೆ ಬೇಕು, ಆದ್ರೆ ಯಾವ ರೀತಿ ತನ್ನ ತೊಂದರೆಗೆ ಗಮನ ಕೇಳಬೇಕು ಅಂತ ಮಗು ಗೊತ್ತಿಲ್ಲ. ಸೊ ಹಂಗಾಗಿ ಟೀಚರ್ಸ್ ಯಾರಿರ್ತಾರೆ ಅವರು ಆಕ್ಚುಲ್ ಆಗಿ ಆ ಮಗುಗೆ ಏನ್ ತೊಂದರೆ ಇದೆ ಅನ್ನೋದನ್ನ ಅವ್ರು ನೋಡಿಲ್ಲ. ಇದು ಸೆಕೆಂಡರಿ ಬಿಹೇವಿಯರ್ ಪ್ರಾಬ್ಲಮ್ಸ್ ಅಂತೀವಿ. ಆ ಪ್ರೈಮರಿಯಾಗಿ ಕಲಿಕೆಯಲ್ಲಿ ಏನ್ ತೊಂದರೆ ಇದೆ ಅದನ್ನು ಮುಚ್ಚಾಕ್ಲಿಕ್ಕೆ ಇವಾಗ ಯಾರಾದ್ರೂ ಆಗ್ಲಿ ನಂಗೆ ಈ ತರ ತೊಂದರೆ ಇದೆ ಅಂತ ಹೇಳ್ಕೊಂತೀವ ಹೋಗಿ? ಇಲ್ಲ. ಸೊ ಅದೇ ರೀತಿ ಮಗುನು ಅದೇ ರೀತಿ ಮಾಡುತ್ತೆ. ಆದ್ರೆ ಮಗು ಯಾವ ಲಕ್ಷಣಗಳನ್ನ ಬೆಳೆಸ್ಕೊಂಡ್ಬಿಡುತ್ತೆ ಮಗು. ಬೇರೆಯವ್ರಿಗೆ ತೀಟೆ ಮಾಡೋದು, ನನಗೇನ್ ಅರ್ಥ ಆಗ್ತಾ ಇಲ್ಲ ಅಂದಿದ ತಕ್ಷಣ ಮಗು ಅಟೆನ್ಷನ್ ಬೇರೆ ಕಡೆ ಕೊಡೋದು, ಆಗ್ಲೇ ಪ್ರತಿಭಾ ಮೇಡಮ್ ಹೇಳಿದಾಗೆ ತೀಟೆ ಮಾಡೋದು, ಬೇರೆ ಮಕ್ಕಳನ್ನ ಚೂಟೋದು, ಅದನ್ನ ಎಲ್ಲೋ ಒಂದ್ ಕಡೆ ಮಗುವಿನ ತೀಟೆ ಅನ್ನೋದಕ್ಕಿಂತ ಸಮಸ್ಯೆ ಇದೆ, ಅದಕ್ಕೊಂದು ಸೊಲ್ಯೂಷನ್. ಎಲ್ಲಿ ತೊಂದರೆ ಇದೆಯೋ ಆ ಏರಿಯಾದಲ್ಲಿ ಸೊಲ್ಯೂಷನ್ ಅಂದ್ರೆ ಏನು ಮೇಡಮ್? ಈಗ ಇವ್ರ ಮಗುಗೆ ಏನ್ ಮಾಡ್ಬೇಕು? ಅವ್ರ ಮಗುಗೆ ಓದೋದ್ರಲ್ಲಿ ತೊಂದರೆ ತುಂಬಾ ಇದ್ದಂಗಿದೆ. ಸೊ ಎಲ್ಲಿ ತೊಂದರೆ ಇದೆಯೋ ಅಲ್ಲಿ ಅದು ಮಗುಗ್ ಸಹಾಯ ಮಾಡಕ್ ಶುರು ಮಾಡಿದ್ರೆ ಮಗು ಗೊತ್ತಾಗುತ್ತೆ ಈಗ ನನ್ ತೊಂದರೆ ಏನು ಅಂತ ದೊಡ್ಡವ್ರು ಯಾರಿದಾರು ಗುರ್ತಿಸಿದ್ದಾರೆ. ಸೊ ಹಂಗಾಗಿ ಗ್ರಾಜುಯಲ್ ಆಗಿ ಬರ್ತಾ ಬರ್ತಾ ಅದಕ್ಕೆ ಆ ತೊಂದರೆ ಚೇಷ್ಟೆ ಎಲ್ಲ ಕಮ್ಮಿ ಆಗುತ್ತೆ ಇದಕ್ಕೆ ಸಹಾಯ ಸಿಕ್ಕರೆ. ಖಂಡಿತವಾಗಿಯೂ ವೇದಮೂರ್ತಿ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ, ಒಂದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಖಂಡಿತವಾಗಿಯೂ ಸೂಕ್ತ ಒಂದು ಟ್ರೈನಿಂಗ್ ಅನ್ನ, ಸೂಕ್ತ ವೈದ್ಯರನ್ನ ನೀವು ಸಂಪರ್ಕಿಸಿ ಮಗುವಿನ ಸಮಸ್ಯೆಯನ್ನ ಕಂಡುಹಿಡಿದು ಆ ಸಮಸ್ಯೆಯನ್ನ ಫಸ್ಟ್ ನೀವು ಖಂಡಿತವಾಗಿಯೂ ನಿರ್ಮೂಲನೆ ಮಾಡಿದ್ರೆ ನಿಮ್ಮ ಮಗು ಖಂಡಿತವಾಗಿಯೂ ಓದಿನತ್ತ ಕಾನ್ಸಂಟ್ರೇಷನ್ ಕೊಡುತ್ತೆ. ಈ ಚರ್ಚೆಯನ್ನ ಮತ್ತೆ ಮುಂದುವರ್ಸೋಣ ಒಂದು ಬ್ರೇಕ್ನ ನಂತರ.